ಎಲ್ರಿಗೂ ನಮಸ್ಕಾರ. ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಭಾರತದ ಜನಗಣತಿ ಹಾಗೂ ಕರ್ನಾಟಕದ ಜನಗಣತಿ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದು 2023-24 ಆರ್ಥಿಕ ಸಮೀಕ್ಷೆ ಪ್ರಕಾರ ಭಾರತದಲ್ಲಿರುವಂತಹ ಹಾಗೂ ಕರ್ನಾಟಕದಲ್ಲಿರುವಂತಹ ಜನಸಂಖ್ಯೆ ಮೇಲೆ ಈಗಾಗಲೇ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಮುಂದೆ ಸಹ ಇದರ ಬಗ್ಗೆ ಕೇಳುವಂತಹ ಸಂಭವನೀಯತೆ ಜಾಸ್ತಿ ಇದೆ. ಈ ಒಂದು ಟಾಪಿಕ್ ಮೇಲೆ ಈ ಹಿಂದೆ ಯಾವ ತರಹದ ಪ್ರಶ್ನೆಯನ್ನು ಕೇಳಿದ್ದಾರೆ ಅನ್ನೋದನ್ನು ಸಹ ಈ ಒಂದು ಟಾಪಿಕ್ ನಲ್ಲಿ ವಿವರಿಸಲಾಗಿದೆ. ಒಟ್ಟು 25 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಭಾರತ ಮತ್ತು ಕರ್ನಾಟಕದ ಸಂಪೂರ್ಣವಾಗಿ ಬೇರೆ ಬೇರೆ ಮಾಡಲಾಗಿದೆ. ಮೊದಲನೇದಾಗಿ ಭಾರತದ ಜನಗಣತಿ ಬಗ್ಗೆ ಅಧ್ಯಯನ ಮಾಡ್ಕೊಳ್ಳೋಣ. ಈ ಜನಗಣತಿ ಅನ್ನೋದು ಭಾರತ ಸರ್ಕಾರದ ಗೃಹ ಸಚಿವಾಲಯದಿಂದ ಪ್ರತಿ ವರ್ಷ 10 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. ಎಷ್ಟು ವರ್ಷ ಅಂದ್ರೆ ಪ್ರತಿ 10 ವರ್ಷಗಳಿಗೊಮ್ಮೆ ಭಾರತದಲ್ಲಿ ಗೃಹ ಸಚಿವಾಲಯದ ವತಿಯಿಂದ ನಡೆಸಲಾಗುತ್ತದೆ. ಈ ಜನಗಣತಿಯು ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಸುವಂತಹ ಜನಗಣತಿಯು ನಿರ್ದಿಷ್ಟ ಜನಸಂಖ್ಯೆಯ ಸದಸ್ಯರ ಬಗ್ಗೆ ಜನಸಂಖ್ಯೆಯ ಮಾಹಿತಿಯನ್ನು ವ್ಯವಸ್ಥಿತವಾಗಿ ಪಡೆದುಕೊಳ್ಳುವಂತಹ ದಾಖಲಿಸುವ ಲೆಕ್ಕಾಚಾರ ಮಾಡುವ ವಿಧಾನವಾಗಿದೆ. ಈ ಜನಗಣತಿಯನ್ನು ಮಾಡುವ ಉದ್ದೇಶ ಏನಪ್ಪಾ ಅಂದ್ರೆ ಜನರ ನಿರ್ದಿಷ್ಟ ಈ ಒಂದು ಪ್ರದೇಶದಲ್ಲಿ ನಿರ್ದಿಷ್ಟ ಜನರಿದ್ದಾರೆ, ಅವರಿಗೆ ಯಾವ ತರಹದ ಯೋಜನೆಗಳನ್ನು ತಲುಪಿಸಬೇಕು, ಶೈಕ್ಷಣಿಕ ಅವರ ಸಾಕ್ಷರತೆ ಎಷ್ಟಿದೆ, ಹಾಗೂ ಲಿಂಗ ಅಸಮಾನತೆ ಬಗ್ಗೆ ಅವರಿಗೆ ಯಾವ ತರ ಅರಿವನ್ನು ಮೂಡಿಸಬೇಕು, ಇನ್ನು ಬಾಲ ಕಾರ್ಮಿಕರ ಬಗ್ಗೆ ಯಾವ ತರ ಅರಿವನ್ನು ಮೂಡಿಸಬೇಕು ಅನ್ನೋದನ್ನು ಸಹ ಈ ಒಂದು ಕಾರಣಕ್ಕಾಗಿ ಜನಗಣತಿಯನ್ನು ಪ್ರತಿ ವರ್ಷ ಭಾರತದಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ಭಾರತದಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ. ಇದು 2011ರಲ್ಲಿ ನಡೆದಂತ ಜನಗಣತಿ ನಂತರ 2021ರಲ್ಲಿ ನಡೆಸಬೇಕಾಗಿತ್ತು. ಎಷ್ಟು 2021ರಲ್ಲಿ ಕೋವಿಡ್ ಕಾರಣದಿಂದಾಗಿ ಈ ಒಂದು ಜನಗಣತಿಯನ್ನು ಮುಂದೂಡಲಾಗಿದೆ. ಹೀಗಾಗಿ ನಾವು 2011ರ ಜನಗಣತಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮತ್ತೆ ಆರ್ಥಿಕ ಸಮೀಕ್ಷೆ ಪ್ರಕಾರ ನಮ್ಮ ಕರ್ನಾಟಕದಲ್ಲಿರುವಂತಹ ಜನಗಣತಿ ಬಗ್ಗೆ ಸಹ ತಿಳಿದುಕೊಳ್ಳೋಣ. ಭಾರತೀಯ ನಗರದಲ್ಲಿ ಮೊದಲ ಬಾರಿಗೆ ಸಂಪೂರ್ಣ ಜನಗಣತಿಯನ್ನು ಭಾರತೀಯ ನಗರದ ಮೊದಲ ಸಂಪೂರ್ಣ ಜನಗಣತಿಯನ್ನು ಹೆನ್ರಿ ವಾಲ್ಟರ್ ಅವರು ಡಕ್ಕಾದಲ್ಲಿ ನಡೆಸಿದರು. ಭಾರತದಲ್ಲಿ ಮೊದಲ ಬಾರಿಗೆ ಒಂದು ನಗರದಲ್ಲಿ ಜನಗಣತಿ ನಡೆಸಿದವರು ಯಾರಪ್ಪ ಅಂದ್ರೆ ಹೆನ್ರಿ ವಾಲ್ಟರ್. ಎಷ್ಟರಲ್ಲಿ ಜನಗಣತಿ ನಡೆಸಿರಪ್ಪ ಅಂದ್ರೆ 1830ರಲ್ಲಿ. ಎಲ್ಲಾ ಬುಕ್ ನಲ್ಲಿ 1872ರಲ್ಲಿ ಅಂತಿದೆ. ಇವರು ಸಹ ಮಾಡಿದ್ರು ನಿಜ, ಬಟ್ ಇವರಿಗಿಂತ ಮುಂಚೆ ಲಾರ್ಡ್ ಮೇಯೋ ಅವರಿಗಿಂತ ಮುಂಚೆ 1830ರಲ್ಲಿ ಹೆನ್ರಿ ವಾಲ್ಟರ್ನವರು ಡಕ್ಕಾದಲ್ಲಿ, ಇದು ಡಕ್ಕಾ ಅನ್ನೋದು ಪ್ರಸ್ತುತ ಬಾಂಗ್ಲಾದೇಶದ ರಾಜಧಾನಿ ಆದಂತ ಢಾಕಾವಾಗಿದೆ. ಯಾವುದು? ಬಾಂಗ್ಲಾದೇಶದ ರಾಜಧಾನಿ ಆದಂತ ಢಾಕಾ. ಈ ಢಾಕಾ ಅನ್ನೋದು 1962ರಲ್ಲಿ ಪಾಕಿಸ್ತಾನದ ಶಾಸಕಾಂಗ ರಾಜಧಾನಿಯಾಗಿತ್ತು. ಪಾಕಿಸ್ತಾನದ ಶಾಸಕಾಂಗ ರಾಜಧಾನಿ. ಮುಂದೆ 1971ರಲ್ಲಿ ಬಾಂಗ್ಲಾದೇಶ ಸ್ವತಂತ್ರವಾದ ನಂತರ ಬಾಂಗ್ಲಾದೇಶದ ರಾಜಧಾನಿಯಾಗಿ ಆಯ್ಕೆಯಾಗಿತ್ತು ಈ ಢಾಕಾ ಅನ್ನೋದು. ಈ ಹಿಂದೆ ಹೆಸರೇನಪ್ಪ ಡಕ್ಕಾದಲ್ಲಿ. ಈ ಒಂದು ಡಕ್ಕಾ ಪ್ರದೇಶದಲ್ಲಿ 1830ರಲ್ಲಿ ಹೆನ್ರಿ ವಾಲ್ಟರ್ ಎನ್ನುವರು ಪ್ರಥಮ ಬಾರಿಗೆ ಜನಗಣತಿ ನಡೆಸಿದರು. ಇನ್ನು 1872ರಲ್ಲಿ ಲಾರ್ಡ್ ಮೇಯೋ ಕಾಲದಲ್ಲಿ ಭಾರತದಲ್ಲಿ ಜನಗಣತಿಯನ್ನು ಪರಿಚಯಿಸಲಾಯಿತು. ಇವರು ಇಡೀ ಭಾರತದಾದ್ಯಂತ ಪ್ರಥಮ ಬಾರಿಗೆ ಲಾರ್ಡ್ ಮೇಯೋ ಅವರು 1872ರಲ್ಲಿ ಜನಗಣತಿಯನ್ನು ಪರಿಚಯ ಮಾಡಿಸ್ತಾರೆ. ಮುಂದೆ 1881ರಲ್ಲಿ ಜಾರಿಗೆ ಬರುತ್ತೆ. ಯಾರು ಜಾರಿಗೆ ತಗೊಂಡ್ಬರ್ತಾರಪ್ಪ ಅಂದ್ರೆ ಲಾರ್ಡ್ ರಿಪ್ಪನ್ ಅವರು ತಗೊಂಡ್ಬರ್ತಾರೆ. ಲಾರ್ಡ್ ರಿಪ್ಪನ್ ಅವರು 1881ರಿಂದ ಪ್ರತಿ 10 ವರ್ಷಗಳಿಗೊಮ್ಮೆ ಶ್ರೇಣೀಕೃತವಾದಂತಹ ಜನಗಣತಿಯನ್ನು ಪ್ರಾರಂಭ ಮಾಡ್ತಾರೆ. ಇನ್ನು ವಿಶ್ವದಲ್ಲೇ ಮೊದಲ ಬಾರಿಗೆ 1749ರಲ್ಲಿ ಸ್ವೀಡನ್ನಲ್ಲಿ ಜನಗಣತಿ ನಡೆಸಲಾಯಿತು. ಇಲ್ಲಿ ಸ್ವೀಡನ್ನಲ್ಲಿ 1749ರಲ್ಲಿ ನಡೆಸಿತ್ತು. ಇನ್ನು ಕೆಲವೊಂದು ಬುಕ್ ನಲ್ಲಿ ಆಧುನಿಕ ಯುಗ ಅಂತ ಕೊಟ್ಟಿದ್ದಾರೆ. ಆಧುನಿಕ ಯುಗ ಅಂದ್ರೆ ಅಮೆರಿಕದಲ್ಲಿ ಪ್ರಥಮ ಬಾರಿಗೆ ಜನಗಣತಿ ನಡೆಸಲಾಗುತ್ತದೆ. ಇನ್ನು ದಶವಾರ್ಷಿಕ ಜನಗಣತಿ ನಡೆಸುವಂತಹ ಗೃಹ ಸಚಿವಾಲಯವು ಒಂದು ಕಚೇರಿಗೆ ಇದರ ಜವಾಬ್ದಾರಿಯನ್ನು ಕೊಡುತ್ತದೆ. ಆ ಜವಾಬ್ದಾರಿ ಯಾವಪ್ಪ ಅಂದ್ರೆ ಗೃಹ ಸಚಿವಾಲಯದ ಅಡಿಯಲ್ಲಿ ಭಾರತದ ರಿಜಿಸ್ಟರ್ ಜನರಲ್ ಗಣತಿಯ ಆಯುಕ್ತರ ಕಚೇರಿಯು ಪ್ರತಿ 10 ವರ್ಷಗೊಮ್ಮೆ ಜನಗಣತಿ ನಡೆಸುವಂತಹ ಜವಾಬ್ದಾರಿ ಈ ಒಂದು ಕಚೇರಿಯ ಮೇಲಿರುತ್ತದೆ. 2011ರಲ್ಲಿ ಜನಗಣತಿ ನಡೆಸಿದ ಸಂದರ್ಭದಲ್ಲಿ ಆ ಸಮಯದಲ್ಲಿ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಯಾರಾಗಿದ್ರಪ್ಪ ಅಂದ್ರೆ ಜನಗಣತಿಯ ಇಲಾಖೆ ಜನಗಣತಿಯ ರಿಜಿಸ್ಟರ್ ಜನರಲ್ ಮತ್ತು ಜನಗಣತಿಯ ಆಯುಕ್ತರು ಆದವರು ಯಾರಪ್ಪ ಅಂದ್ರೆ CM ಚಂದ್ರಮೌಳಿ. ಇವರು 2011ರ ಜನಗಣತಿಯ ಸಂದರ್ಭದಲ್ಲಿ CM ಚಂದ್ರಮೌಳಿ ಅವರು ಜನಗಣತಿ ನಡೆಸುವಂತಹ ಸಂದರ್ಭದಲ್ಲಿ ಆಯುಕ್ತರಾಗಿರ್ತಾರೆ. ಯಾವುದಕ್ಕೂ ಜನಗಣತಿಯ ರಿಜಿಸ್ಟರ್ ಜನರಲ್ ಆಯುಕ್ತರು. ಇನ್ನು ಭಾರತದಲ್ಲಿ 2011ರಲ್ಲಿ ನಡೆದಂತಹ ಜನಗಣತಿ ಇದು 15ನೇ ಜನಗಣತಿ ಆಗಿದೆ. 15ನೇ ಜನಗಣತಿ ಸ್ವತಂತ್ರ ಬಂದ ನಂತರ ಒಟ್ಟಾರೆ 15 ಜನಗಣತಿ ಆಗಿದೆ. ಇನ್ನು ಸ್ವತಂತ್ರ ನಂತರ ಇದು 7ನೇ ಜನಗಣತಿ ಆಗಿದೆ. ಪ್ರಥಮ ಬಾರಿಗೆ ಸ್ವತಂತ್ರ ನಂತರ 1951-52ರಲ್ಲಿ ಜನಗಣತಿ ನಡೆಸಲಾಯಿತು. ಪ್ರಸ್ತುತ 2011ರಲ್ಲಿ ನಡೆದಂತ ಜನಗಣತಿ 7ನೇ ಜನಗಣತಿ ಆಗಿದೆ. ಸ್ವತಂತ್ರ ನಂತರ ಒಟ್ಟಾರೆಯಾಗಿ 15, ಸ್ವತಂತ್ರ ನಂತರ 7ನೇ. ಇನ್ನು ಮುಂದೆ ನಡೆಯುವಂತಹ 2021ರ ಜನಗಣತಿ ಬಗ್ಗೆ ಇದು
ಒಟ್ಟಾರೆಯಾಗಿ 16 ಜನಗಣತಿ ಆಗುತ್ತದೆ. ಎಷ್ಟು? 16 ಜನಗಣತಿ. ಅದೇ ರೀತಿಯಾಗಿ ಸ್ವತಂತ್ರ ನಂತರ 8ನೇ ಜನಗಣತಿ ಆಗುತ್ತದೆ. 8ನೇ ಜನಗಣತಿ. ಇನ್ನು ಜನಗಣತಿಯದು ಭಾರತೀಯ ಸಂವಿಧಾನದ 246ನೇ ವಿಧಿಯ ಅಡಿಯಲ್ಲಿ ಬರುವಂತಹ ಒಕ್ಕೂಟದ ವಿಷಯವಾಗಿದೆ. ಒಕ್ಕೂಟಪ್ಪ ಅಂದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡನ್ನೂ ಕೂಡಿಕೊಂಡು ಈ ಒಂದು ಜನಗಣತಿ ನಡೆಸಲಾಗುತ್ತದೆ. ಹೀಗಾಗಿ ಒಕ್ಕೂಟದ ವಿಷಯ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಯಾವ ಅನುಸೂಚಿಯಲ್ಲಿ ಬರುತ್ತಪ್ಪ ಅಂದ್ರೆ 7ನೇ ಶೆಡ್ಯೂಲ್ ನಲ್ಲಿ ಈ ಜನಗಣತಿಯ ಬಗ್ಗೆ ಉಲ್ಲೇಖವಿದೆ. ಇನ್ನು ನಮ್ಮ ಭಾರತ ಜನಗಣತಿಯ ಮೇಲಿನ ಈ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮುಂದೆ ಸಹ ಈ ತರಹದ ಯಾವ ತರಹದ ಪ್ರಶ್ನೆಯನ್ನು ಕೇಳಬಹುದು ಎಂಬುದನ್ನು ಸಹ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಲಾಗಿದೆ. ಇನ್ನು ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ. ಭಾರತೀಯ ಜನಗಣತಿಯ 2011ರ ಪ್ರಕಾರ ಭಾರತದಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ರಾಜ್ಯ ಯಾವುದು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ ಗಳು ನೋಡಿಕೊಳ್ಳುವುದಾದ್ರೆ ಮೊದಲನೇದಾಗಿ ಹರಿಯಾಣ ಇದೆ, ಹಾಗೂ ಎರಡನೇದಾಗಿ ಬಿಹಾರ್ ಇದೆ, ಮೂರನೇದಾಗಿ ಸಿಕ್ಕಿಂ ಹಾಗೂ ನಾಲ್ಕನೇದಾಗಿ ಉತ್ತರ ಪ್ರದೇಶ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರೆಕ್ಟ್. ಉತ್ತರ ಪ್ರದೇಶ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಈ ಉತ್ತರ ಪ್ರದೇಶ ರಾಜ್ಯವು ಒಟ್ಟು 199.5 ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿದೆ. ಎಷ್ಟು? 199.5 ಮಿಲಿಯನ್. ಅದೇ ರೀತಿಯಾಗಿ 112 ಮಿಲಿಯನ್ ಹೊಂದಿರುವಂತಹ ಮಹಾರಾಷ್ಟ್ರ ಇದು 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ ರಾಜ್ಯ 2ನೇ ಸ್ಥಾನದಲ್ಲಿ ಕಂಡುಬರುತ್ತದೆ. ಇನ್ನು ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದಂತ ರಾಜ್ಯವದಪ್ಪ ಅಂದ್ರೆ ಸಿಕ್ಕಿಂ. ಕೇವಲ 60 ಲಕ್ಷ ಜನಸಂಖ್ಯೆಯನ್ನು ಮಾತ್ರ ಹೊಂದಿದೆ. ಕೇವಲ 60 ಲಕ್ಷ. ಇನ್ನು ಅತಿ ಹೆಚ್ಚು ಜನಗಣತಿಯನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ ದೆಹಲಿ ಆಗಿದೆ. ಯಾವುದು? ದೆಹಲಿ. ಅದೇ ರೀತಿಯಾಗಿ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್. ಇನ್ನು ಮುಂದಿನ ಪ್ರಶ್ನೆ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. 2011ರ ಜನಗಣತಿಯ ಪ್ರಕಾರ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿದ ರಾಜ್ಯ ಯಾವುದೇ ಎಂಬ ಪ್ರಶ್ನೆ ಇದೆ. ಹೆಚ್ಚು ಗ್ರಾಮೀಣ ಜನಸಂಖ್ಯೆ ಅಂದರೆ ಹಳ್ಳಿಗಳಲ್ಲಿ ವಾಸಿಸುವಂತಹ ಜನಸಂಖ್ಯೆ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಇದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ ಗಳು ನೋಡಿಕೊಳ್ಳುವುದಾದ್ರೆ ಮೊದಲನೇದಾಗಿ ಮಧ್ಯಪ್ರದೇಶ ಇದೆ, ಎರಡನೇದಾಗಿ ಮಹಾರಾಷ್ಟ್ರ ಇದೆ, ಮೂರನೇದಾಗಿ ಪಂಜಾಬ್ ಇದೆ, ಹಾಗೂ ನಾಲ್ಕನೇದಾಗಿ ಉತ್ತರ ಪ್ರದೇಶ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಕರೆಕ್ಟ್. ಉತ್ತರ ಪ್ರದೇಶ ರಾಜ್ಯದಲ್ಲಿ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶ ಜನರು ಉತ್ತರ ಪ್ರದೇಶ ರಾಜ್ಯದಲ್ಲಿ ವಾಸಿಸುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ. 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ನಗರ ಜನಸಂಖ್ಯೆ ಅಂದ್ರೆ ನಗರದಲ್ಲಿರುವಂತಹ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಯಾವುದು ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ ಗಳು ಮೊದಲನೇದಾಗಿ ಮಧ್ಯಪ್ರದೇಶ ಇದೆ, ಎರಡನೇದಾಗಿ ಮಹಾರಾಷ್ಟ್ರ ಇದೆ, ಮತ್ತು ಮೂರನೇದಾಗಿ ಪಂಜಾಬ್ ಇದೆ, ಹಾಗೂ ನಾಲ್ಕನೇದಾಗಿ ಉತ್ತರ ಪ್ರದೇಶ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್. ಯಾವುದು? ಮಧ್ಯಪ್ರದೇಶ. ಭಾರತದಲ್ಲಿ ಒಟ್ಟು 85%ಗಿಂತ ಹೆಚ್ಚು ಹಳ್ಳಿಗಳಲ್ಲಿ ವಾಸಿಸುತ್ತಾರೆ. 65%ಗಿಂತ ಹೆಚ್ಚು ಜನ ಹಳ್ಳಿಗಳಲ್ಲಿ ವಾಸಿಸುತ್ತಾರೆ. ಇನ್ನು 35% ಅಷ್ಟು ಜನ ನಗರಗಳಲ್ಲಿ ವಾಸಿಸುತ್ತಾರೆ. ಇದು ಎವರೇಜ್ ಆಗಿದೆ, ಎಕ್ಯುರೇಟ್ ಇಲ್ಲ. ಇನ್ನು ಮುಂದಿನ ಪ್ರಶ್ನೆ ಮಾಹಿತಿ ತಿಳ್ಕೊಳ್ಳೋಣ. 2011ರ ಜನಗಣತಿಯ ಪ್ರಕಾರ ಇದು ಭಾರತದಲ್ಲಿ ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿದೆ? ಅಂದ್ರೆ 2011ರ ಜನಗಣತಿ ಮಾಡುವ ಸಂದರ್ಭದಲ್ಲಿ ಒಟ್ಟು ಭಾರತದಲ್ಲಿ ಎಷ್ಟು ಜಿಲ್ಲೆಗಳಲ್ಲಿ ಈ ಒಂದು ಜನಗಣತಿಯನ್ನು ಅಧ್ಯಯನ ಮಾಡಲಾಯಿತು ಎನ್ನುವ ಪ್ರಶ್ನೆ ಇದೆ. ಒಟ್ಟು ಇದೇ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್. 640. 2011ರ ಜನಗಣತಿಯ ಪ್ರಕಾರ ಒಟ್ಟು 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 28 ರಾಜ್ಯಗಳ 8 ಕೇಂದ್ರಾಡಳಿತ ಪ್ರದೇಶಗಳು ಒಟ್ಟು 640 ಜಿಲ್ಲೆಗಳಲ್ಲಿ 2011ರ ಜನಗಣತಿಯನ್ನು ನಡೆಸಲಾಯಿತು. ಇನ್ನು ಮುಂದಿನ ಪ್ರಶ್ನೆ ತಿಳ್ಕೊಳ್ಳೋಣ. 2011ರ ಜನಗಣತಿಯ ಪ್ರಕಾರ ಭಾರತೀಯರಲ್ಲಿ ಸಾಕ್ಷರತೆಯ ಪ್ರಮಾಣ ಎಷ್ಟು? ಅಂದ್ರೆ ಭಾರತದ ಸಾಕ್ಷರತೆ ಎಷ್ಟಿದೆ ಅನ್ನೋ ಪ್ರಶ್ನೆ ಇದೆ. ಆಪ್ಷನ್ಸ್ ಮೊದಲನೇದಾಗಿ 67.04, ಎರಡನೇದಾಗಿ 68.04, ಇನ್ನು ಮೂರನೇದಾಗಿ 71.04 ಇದೆ. ಅದೇ ರೀತಿಯಾಗಿ ನಾಲ್ಕನೇದಾಗಿ 74.04 ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಕರೆಕ್ಟ್. ಭಾರತದಲ್ಲಿ ಒಟ್ಟು ಸಾಕ್ಷರತೆ ಪ್ರಮಾಣ 74.04 ಇದೆ. ಇನ್ನು ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದ ರಾಜ್ಯ ಯಾವಪ್ಪ ಅಂದ್ರೆ ಕೇರಳ. ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯ ಕೇರಳ. ಅದೇ ರೀತಿಯಾಗಿ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯ ಬಿಹಾರ ರಾಜ್ಯವಿದೆ. ಇನ್ನು ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂದ್ರೆ ಲಕ್ಷದ್ವೀಪ್ ಇದೆ. ಇನ್ನು ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ ದಾದ್ರಾ ನಗರ್ ಹವೇಲಿ. ಇನ್ನು ಮುಂದಿನ ಪ್ರಶ್ನೆ ತೆಗೆದುಕೊಳ್ಳೋಣ.
2011ರ ಜನಗಣತಿಯ ಪ್ರಕಾರ ಕಡಿಮೆ ಸಾಕ್ಷರತೆ ಪ್ರಮಾಣವನ್ನು ಹೊಂದಿರುವ ಭಾರತದ ಕೇಂದ್ರಾಡಳಿತ ಪ್ರದೇಶ ಯಾವುದು ಎನ್ನುವ ಪ್ರಶ್ನೆ ಇದೆ. ಈಗಾಗಲೇ ಇದಕ್ಕೆ ಉತ್ತರವನ್ನು ಹೇಳಲಾಗಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ದಾದ್ರಾ ಮತ್ತು ನಗರ ಹವೇಲಿ. ಆಪ್ಷನ್ ಸಿ ಇಸ್ ಕರೆಕ್ಟ್. ಇನ್ನು ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ 1,000 ಪುರುಷರಿಗೆ ಇರುವಂತಹ ಮಹಿಳೆಯರ ಸಂಖ್ಯೆ ಎಷ್ಟು? ಭಾರತದ ಲಿಂಗಾನುಪಾತ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್ಗಳು ತಿಳಿದುಕೊಳ್ಳುವುದಾದರೆ ಮೊದಲನೇದಾಗಿ 920, ಎರಡನೇದಾಗಿ 943 ಹಾಗೂ ಮೂರನೇದಾಗಿ 940 ಹಾಗೂ ನಾಲ್ಕನೇದಾಗಿ 950 ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರೆಕ್ಟ್, 943. ಕೆಲವೊಂದು ಪುಸ್ತಕದಲ್ಲಿ 941 ಅಂತ ಸಹ ಕೊಟ್ಟಿದ್ದಾರೆ. ಈ 940 2011ರ ಜನಗಣತಿ ಆಯೋಗವು ತನ್ನ ಅಂತಿಮ ವರದಿಯನ್ನು ಸಲ್ಲಿಸೋದಕ್ಕಿಂತ ಮುಂಚೆ ಅಂದಾಜಾಗಿ ಈ ಒಂದು ವರದಿಯನ್ನು ನೀಡಿತ್ತು. ಎಷ್ಟು? 940 ಭಾರತದ ಲಿಂಗಾನುಪಾತ ಇದೆ ಅಂತ ಹೇಳಿ. ಅಂತಿಮ ವರದಿಯಲ್ಲಿ ಒಟ್ಟು 943 ವರದಿಯನ್ನು ಕೊಟ್ಟಿದೆ. ಭಾರತದ ಲಿಂಗಾನುಪಾತ 943 ಇದೆ ನೋಡಿ. ಇನ್ನು ಮುಂದಿನ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದ ಉತ್ತರದ ಭಾಗಗಳಲ್ಲಿ ಹೆಚ್ಚು ವ್ಯಾಪಕವಾಗಿ ಮಾತನಾಡುವ ಭಾಷೆ ಯಾವುದು? ಭಾರತದಲ್ಲಿರುವಂತಹ ಉತ್ತರ ಭಾಗದಲ್ಲಿ ಹೆಚ್ಚು ವ್ಯಾಪಕವಾಗಿ ಮಾತನಾಡುವ ಭಾಷೆ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ಸ್ಗಳು ನೋಡಿಕೊಳ್ಳುವುದಾದರೆ ಮೊದಲನೇದಾಗಿ ಹಿಂದಿ, ಎರಡನೇದಾಗಿ ಉರ್ದು, ಮೂರನೇದಾಗಿ ಇಂಗ್ಲಿಷ್ ಹಾಗೂ ನಾಲ್ಕನೇದಾಗಿ ಬೆಂಗಾಳಿ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಏಜ್ ಕರೆಕ್ಟ್. ಯಾವುದು? ಹಿಂದಿ. ಈ ಹಿಂದಿ ಭಾಷೆಯನ್ನು ನಮ್ಮ ಭಾರತದಲ್ಲಿ ಒಟ್ಟು 57% ಜನ ಮಾತಾಡ್ತಾರೆ. ಎಷ್ಟು? 57%. ಈ 57% ಜನರಲ್ಲಿ 43% ಜನರು ಹಿಂದಿ ಭಾಷೆಯನ್ನು ತಮ್ಮ ಮಾತೃಭಾಷೆಯನ್ನಾಗಿ ಸಹ ಆಯ್ಕೆ ಮಾಡಿಕೊಂಡಿದ್ದಾರೆ. ಅಂದ್ರೆ ಓದಲು, ಬರೆಯಲು ಹಾಗೂ ಮಾತನಾಡಲು ಹಿಂದಿ ಭಾಷೆಯನ್ನು ನಮ್ಮ ಭಾರತದಲ್ಲಿ ಒಟ್ಟು 43% ಜನ ಆಯ್ಕೆ ಮಾಡಿಕೊಂಡಿದ್ದಾರೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದಪ್ಪ ಅಂದ್ರೆ ಮ್ಯಾಂಡರಿನ್ ಅನ್ನೋ ಭಾಷೆ. ಇದು ಚೀನಾ ದೇಶದ ಭಾಷೆ ಇದೆ, ಮ್ಯಾಂಡರಿನ್. ಭಾರತದಲ್ಲಿ ಹಿಂದಿ ಆದರೆ ಜಗತ್ತಿನಲ್ಲಿ ಮ್ಯಾಂಡರಿನ್. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಇದೆ. ಇನ್ನು ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಎಷ್ಟು ಪರ್ಸೆಂಟೇಜ್ ಜನ ಹಿಂದೂ ಜನಸಂಖ್ಯೆ ವಾಸಿಸುತ್ತದೆ? ಎಷ್ಟು ಪರ್ಸೆಂಟೇಜ್ ಜನ ಹಿಂದೂ ಜನಸಂಖ್ಯೆ ವಾಸಿಸುತ್ತದೆ ಎನ್ನುವ ಪ್ರಶ್ನೆ ಇದೆ. ಆಪ್ಷನ್ಸ್ಗಳು ನೋಡಿಕೊಳ್ಳುವುದಾದರೆ ಮೊದಲನೇದಾಗಿ 80.8, ಎರಡನೇದಾಗಿ 78.8 ಹಾಗೂ ಮೂರನೇದಾಗಿ 98.8 ಮತ್ತು ನಾಲ್ಕನೇದಾಗಿ 79.8 ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಕರೆಕ್ಟ್, 79.8. ಭಾರತದಲ್ಲಿ ಒಟ್ಟು 96.5 ಕೋಟಿ, ಒಟ್ಟು ಭಾರತದ 121 ಕೋಟಿ ಜನಸಂಖ್ಯೆಯಲ್ಲಿ 96.5 ಕೋಟಿ ಜನ ಹಿಂದೂ ಜನರಿದ್ದಾರೆ. ಇದು ಒಟ್ಟು ಪ್ರತಿಶತದ 79.8 ರಷ್ಟು ಆಗುತ್ತದೆ. ಇನ್ನು ಎರಡನೇ ಸ್ಥಾನದಲ್ಲಿ ಮುಸ್ಲಿಂ ಸಮುದಾಯ ಇದೆ. ಮುಸ್ಲಿಂ ಸಮುದಾಯವು 17% ಇದೆ. ಇನ್ನು ಮೂರನೇ ಸ್ಥಾನದಲ್ಲಿ ಕ್ರಿಶ್ಚಿಯನ್ ಸಮುದಾಯವಿದೆ. ಇನ್ನು ಮುಂದಿನ ಪ್ರಶ್ನೆ ತಿಳ್ಕೊಳ್ಳೋಣ. 2011ರ ಜನಗಣತಿಯ ಪ್ರಕಾರ ಜನಸಂಖ್ಯೆಯ ಸಾಂದ್ರತೆಯ ಪ್ರತಿ ಚದರ ಕಿಲೋಮೀಟರ್ಗೆ ವ್ಯಕ್ತಿ ಎಷ್ಟಂದ್ರೆ ಪ್ರತಿ ಚದರ ಕಿಲೋಮೀಟರ್ ಅಲ್ಲಿ ವಾಸಿಸುವಂತಹ ಜನರ ಪ್ರಮಾಣ ಎಷ್ಟು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ ನೋಡಿಕೊಳ್ಳುವುದಾದರೆ ಮೊದಲನೇದಾಗಿ 362, ಎರಡನೇದಾಗಿ 412 ಹಾಗೂ ಮೂರನೇದಾಗಿ 382 ಮತ್ತು ನಾಲ್ಕನೇದಾಗಿ 392 ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್, 382 ಜನ ಭಾರತದಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ ವಾಸಿಸುತ್ತಾರೆ. ಇದರಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಜ್ಯ ಯಾವಪ್ಪ ಅಂದ್ರೆ ಬಿಹಾರ ರಾಜ್ಯ ಇದೆ. ರಾಜ್ಯದಲ್ಲಿ ಬಿಹಾರ ರಾಜ್ಯ ಕಂಡು ಬರ್ತದೆ. ಬಿಹಾರ ರಾಜ್ಯದಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ 1,102 ಜನರು ಕಂಡು ಬರ್ತಾರೆ. ಇನ್ನು ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ರಾಜ್ಯ ಯಾವ್ದಪ್ಪ ಅಂದ್ರೆ ಅರುಣಾಚಲ ಪ್ರದೇಶ ಇದೆ, AP ಅರುಣಾಚಲ ಪ್ರದೇಶ್. ಇಲ್ಲಿ ಒಟ್ಟು 17 ಜನರು ಕಂಡು ಬರ್ತಾರೆ ಪ್ರತಿ ಚದರ ಕಿಲೋಮೀಟರ್ಗೆ. ಇನ್ನು ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ ಯಾವ್ದಪ್ಪ ಅಂದ್ರೆ UT ಯೂನಿಯನ್ ಟೆರಿಟರಿ ಹೊಂದಿರೋದು ದೆಹಲಿ. ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್. ಇನ್ನು ಮುಂದಿನ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತ ಎಷ್ಟು ಎನ್ನುವ ಪ್ರಶ್ನೆ ಇದೆ. ಈ ಮಕ್ಕಳ ಲಿಂಗಾನುಪಾತ ಎಷ್ಟು ಅಂದ್ರೆ 0 ಇಂದ 6 ವಯಸ್ಸಿನ ಹೆಣ್ಣು ಮತ್ತು ಗಂಡು ಮಕ್ಕಳ ಬಗ್ಗೆ ಅಧ್ಯಯನ ಮಾಡಿ ಈ ಒಂದು ಲಿಂಗಾನುಪಾತವನ್ನು ಬಿಡುಗಡೆ ಮಾಡುತ್ತಾರೆ. ಇದರ ಪ್ರಕಾರ ಭಾರತದ 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಮಕ್ಕಳ ಲಿಂಗ ಅನುಪಾತ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಮೊದಲನೇದಾಗಿ ಆಪ್ಷನ್ ಸಿ 920, ಎರಡನೇದಾಗಿ 930, ಮೂರನೇದಾಗಿ 949 ಹಾಗೂ ನಾಲ್ಕನೇದಾಗಿ 919 ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 919. ಭಾರತದ ಮಕ್ಕಳ ಲಿಂಗಾನುಪಾತ 919 ಇದೆ 2011ರ ಜನಗಣತಿಯ ಪ್ರಕಾರ. ಇನ್ನು ಮುಂದಿನ ಪ್ರಶ್ನೆ ತಿಳ್ಕೊಳ್ಳೋಣ. ಜನಸಂಖ್ಯೆಯ ರಾಷ್ಟ್ರೀಯ ಆಯೋಗವು ಯಾರ ನೇತೃತ್ವದಲ್ಲಿದೆ ಅಂದ್ರೆ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿರುತ್ತಾರೆ? ರಾಷ್ಟ್ರೀಯ ಜನಸಂಖ್ಯೆ ಆಯೋಗ. ಈ ಒಂದು ಇದಕ್ಕೆ ಆಪ್ಷನ್ಸ್ಗಳು ನೋಡಿಕೊಳ್ಳುವುದಾದರೆ ಮೊದಲನೇದಾಗಿ ಪ್ರಧಾನಮಂತ್ರಿ,
ಎರಡನೇದಾಗಿ ಅಧ್ಯಕ್ಷ ರಾಷ್ಟ್ರಪತಿ ಹಾಗೂ ಮೂರನೇದಾಗಿ ಗೃಹ ಸಚಿವರು ಮತ್ತು ನಾಲ್ಕನೇದಾಗಿ ಭಾರತದ ರಿಜಿಸ್ಟರ್ ಜನರಲ್ ಇದೆ. ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ಕರೆಕ್ಟ್. ಅವರು ಪ್ರಧಾನಮಂತ್ರಿ. ಭಾರತದ ಪ್ರಧಾನಮಂತ್ರಿಗಳು ಜನಸಂಖ್ಯಾ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಯಾವಾಗಲೂ. ಈ ಒಂದು ಜನಸಂಖ್ಯಾ ರಾಷ್ಟ್ರೀಯ ಆಯೋಗವನ್ನು 2000 ಇಸ್ವಿಯ ಮೇ 11ರಂದು ಸ್ಥಾಪಿಸಲಾಯಿತು. ಮೇ 11. ಇನ್ನು ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಭಾರತವು 2011ರ ಜನಗಣತಿಯ ಪ್ರಕಾರ ವಿಶ್ವದ ಭೌಗೋಳಿಕ ಪ್ರದೇಶದ ಡ್ಯಾಶ್ ಪರ್ಸೆಂಟೇಜ್ ರಷ್ಟು ಮತ್ತು ವಿಶ್ವದ ಜನಸಂಖ್ಯೆಯ ಡ್ಯಾಶ್ ಪರ್ಸೆಂಟೇಜ್ ರಷ್ಟು ಹೊಂದಿದೆ ಎನ್ನುವ ಪ್ರಶ್ನೆ ಇದೆ. ಭೌಗೋಳಿಕದಲ್ಲಿ ಭಾರತವು ಒಟ್ಟು ವಿಶ್ವದಲ್ಲಿ 2.4ರಷ್ಟು ಹೊಂದಿದೆ. ಎಷ್ಟು? 2.4. ಅದೇ ರೀತಿಯಾಗಿ ಜನಸಂಖ್ಯೆಯಲ್ಲಿ ಎಷ್ಟು ಹೊಂದಿದೆಪ್ಪ ಅಂದ್ರೆ 17.5 ಹೊಂದಿದೆ. ಜನಸಂಖ್ಯೆಯಲ್ಲಿ 17.5. ಜನಸಂಖ್ಯೆಯಲ್ಲಿ 2011ರ ಜನಗಣತಿ ಪ್ರಕಾರ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ. ಭೌಗೋಳಿಕ ಆಧಾರದ ಪ್ರಕಾರ ವಿಶ್ವದಲ್ಲೇ ಭಾರತವು 7ನೇ ಸ್ಥಾನದಲ್ಲಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್. 2.4 ಮತ್ತು 17.5% ಅಷ್ಟು ಹೊಂದಿದೆ. ಇನ್ನು ಈ ಎಲ್ಲ ಮಾಹಿತಿಯನ್ನು ರಿವಿಷನ್ ಮಾಡಿಕೊಳ್ಳೋಣ. ಮೊದಲನೇದಾಗಿ ಅತಿ ಹೆಚ್ಚು ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಿಹಾರ್ ರಾಜ್ಯ. ಬಿಹಾರ್ ರಾಜ್ಯದಲ್ಲಿ 1106, ಕೆಲವೊಂದು ಬುಕ್ದಲ್ಲಿ 1102 ಸಹ ಇದೆ. ಇನ್ನು ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂತಹ ರಾಜ್ಯ ಯಾವುದಪ್ಪ ಅಂದ್ರೆ ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶ ರಾಜ್ಯ ಕೇವಲ 17 ಕಿಲೋಮೀಟರ್ ಜನಸಾಂದ್ರತೆಯನ್ನು ಹೊಂದಿದೆ. ಅದೇ ರೀತಿಯಾಗಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ ದೆಹಲಿಯಾಗಿದೆ. ಅದೇ ರೀತಿಯಾಗಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪವಾಗಿದೆ. ಇನ್ನು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯ ಉತ್ತರ ಪ್ರದೇಶವಾಗಿದೆ. ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯ ಸಿಕ್ಕಿಂ ಆಗಿದೆ. ಹಾಗೂ ಅತಿ ಹೆಚ್ಚು ಲಿಂಗ ಅನುಪಾತ ಹೊಂದಿರುವಂತಹ ರಾಜ್ಯ ಕೇರಳ ರಾಜ್ಯವಾಗಿದೆ. ಹಾಗೂ ಅತ್ಯಂತ ಕಡಿಮೆ ಲಿಂಗಾನುಪಾತ ಹೊಂದಿರುವಂತಹ ರಾಜ್ಯ ಹರಿಯಾಣ ರಾಜ್ಯವಾಗಿದೆ. ಇನ್ನು ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂತಹ ರಾಜ್ಯ ಕೇರಳ ರಾಜ್ಯ ಹಾಗೂ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂತಹ ರಾಜ್ಯ ಬಿಹಾರ ರಾಜ್ಯವಾಗಿದೆ. ಇನ್ನು ನಮ್ಮ ಭಾರತದಲ್ಲಿರುವಂತಹ ಕೆಲವಷ್ಟು ನಗರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮಹಾರಾಷ್ಟ್ರದ ಮುಂಬೈ ನಗರವು ಭಾರತದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ನಗರವಾಗಿದೆ. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ನಗರ ಯಾವುದು ಎಂದು ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು. ಇದಕ್ಕೆ ಸರಿಯಾದ ಉತ್ತರ ಮುಂಬೈ ನಗರ. ದೆಹಲಿಗಿಂತಲೂ ಮುಂಬೈ ನಗರದಲ್ಲಿ ಅತಿ ಹೆಚ್ಚು ಜನರು ವಾಸಿಸುತ್ತಾರೆ. ಇನ್ನು ಪಂಜಾಬ್ನ ಕಪೂರ್ತಲಾ ನಗರವು ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ. ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ಭಾರತದ ನಗರ ಕಪೂರ್ತಲಾ. ಇದು ಪಂಜಾಬ್ನಲ್ಲಿ ಕಂಡು ಬರುತ್ತದೆ, ಪಂಜಾಬ್ ರಾಜ್ಯದಲ್ಲಿ. ಇನ್ನು ಕೇರಳದ ಕೋಜಿಕೋಡ್ ಇದು 1000 ಪುರುಷರಿಗೆ 1093 ಸ್ತ್ರೀಯರನ್ನು ಹೊಂದುವ ಮೂಲಕ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದೆ. ಇನ್ನು ಮಹಾರಾಷ್ಟ್ರದ ಭಿವಂಡಿ ನಗರವು 1709 ಸ್ತ್ರೀಯರನ್ನು ಹೊಂದಿದ್ದು ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುವಂತಹ ನಗರವಾಗಿದೆ. ಯಾವುದು? ಮಹಾರಾಷ್ಟ್ರದ ಭಿವಂಡಿ ನಗರ. ಇನ್ನು ಪುರುಷರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದ್ರೆ ಮಿಜೋರಾಂನ ಐಜ್ವಾಲ್ ನಗರವು 98.76% ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿದೆ. ಇನ್ನು ಯುಪಿಯ ಸಂಬಲ್ ಕೇವಲ 48% ಅಂಕಿಅಂಶದೊಂದಿಗೆ ಭಾರತದಲ್ಲಿ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂತಹ ನಗರವಾಗಿದೆ. ಯುಪಿಯ ಉತ್ತರ ಪ್ರದೇಶ ಸಂಬಲ್ ನಗರ. ಇನ್ನು ಈಶಾನ್ಯ ದೆಹಲಿಯ ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿರುವಂತಹ ನಗರ ದೆಹಲಿ ನಗರವಾಗಿದೆ. ಈಶಾನ್ಯ ದೆಹಲಿ. ನಮ್ಮ ಕರ್ನಾಟಕ ಜನಗಣತಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕರ್ನಾಟಕವು ಭಾರತದಲ್ಲಿರುವಂತಹ ದಕ್ಷಿಣ ಭಾಗದಲ್ಲಿರುವ ರಾಜ್ಯವಾಗಿದೆ. ಈ ಮ್ಯಾಪ್ ನಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಕರ್ನಾಟಕವು ಭಾರತದಲ್ಲಿರುವಂತಹ ದಕ್ಷಿಣ ರಾಜ್ಯವಾಗಿದೆ. ಇನ್ನು ಪೂರ್ವದಲ್ಲಿ ತೆಲಂಗಾಣ ರಾಜ್ಯ ಕಂಡು ಬರುತ್ತದೆ. ಪೂರ್ವದಲ್ಲಿ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶ ರಾಜ್ಯಗಳು ಕಂಡು ಬರುತ್ತವೆ. ಅದೇ ರೀತಿಯಾಗಿ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಕಂಡು ಬರುತ್ತದೆ ಕರ್ನಾಟಕದ ಪಶ್ಚಿಮದಲ್ಲಿ. ಇನ್ನು ಉತ್ತರದಲ್ಲಿ ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯದಿಂದ ಸುತ್ತುವರೆದಿದೆ. ದಕ್ಷಿಣ ಭಾಗದಲ್ಲಿ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳು ಕಂಡು ಬರುತ್ತವೆ. ಕರ್ನಾಟಕದ ಗಡಿಗಳನ್ನು ಹಂಚಿಕೊಂಡಿರುವಂತಹ ರಾಜ್ಯಗಳಾಗಿವೆ. ಇದು ಕರ್ನಾಟಕವು ಉತ್ತರದಿಂದ ದಕ್ಷಿಣಕ್ಕೆ 750 ಕಿಲೋಮೀಟರ್ ಅನ್ನು ಹೊಂದಿದೆ. ಅದೇ ರೀತಿಯಾಗಿ ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇನ್ನು ಕರ್ನಾಟಕ ಬಗ್ಗೆ ಪ್ರಶ್ನೆ ತಿಳ್ಕೊಳ್ಳೋಣ. ಕರ್ನಾಟಕವು 1,91,700 ಚದರ ಕಿಲೋಮೀಟರ್ ಭೌಗೋಳಿಕ ಪ್ರದೇಶವನ್ನು ಹೊಂದಿದ್ದು ಇದು ಭಾರತದ ಭೌಗೋಳಿಕ ಪ್ರದೇಶದ ಶೇಕಡ ಎಷ್ಟರಷ್ಟು ಹೊಂದಿದೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್. 5.83% ಭೌಗೋಳಿಕ ಪ್ರದೇಶದ
ಭಾಗವನ್ನು ಹೊಂದಿದೆ. ಇದು ಭೌಗೋಳಿಕತೆಯಲ್ಲಿ 6ನೇ ಸ್ಥಾನದಲ್ಲಿದೆ. 6ನೇ ಸ್ಥಾನ. ಹಾಗೂ ಜನಸಂಖ್ಯೆಯಲ್ಲಿ ಕರ್ನಾಟಕವು 8ನೇ ಸ್ಥಾನದಲ್ಲಿ ಕಂಡುಬರುತ್ತದೆ. ಇನ್ನು ಕರ್ನಾಟಕವನ್ನು ಆಡಳಿತದ ಅನುಕೂಲಕ್ಕಾಗಿ ಎಷ್ಟು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ಗಳು ಮೊದಲನೇದಾಗಿ 4, ಎರಡನೇದಾಗಿ 6, ಹಾಗೂ ಮೂರನೇದಾಗಿ 7 ಮತ್ತು ನಾಲ್ಕನೇದಾಗಿ 8 ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್, 4. ಕರ್ನಾಟಕವನ್ನು ಆಡಳಿತ ಅನುಕೂಲಕ್ಕಾಗಿ 4 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಮೊದಲನೇದಾಗಿ ಬೆಂಗಳೂರು, ಹಾಗೂ ಎರಡನೇದ್ದು ಮೈಸೂರು, 2 ಮೈಸೂರು, 3 ಕಲಬುರ್ಗಿ, ಹಾಗೂ ನಾಲ್ಕನೇದಾಗಿ ಬೆಳಗಾವಿ ವಿಭಾಗ. ಒಟ್ಟು ಆಡಳಿತದ ಅನುಕೂಲಕ್ಕಾಗಿ ಕರ್ನಾಟಕವನ್ನು 4 ಕಂದಾಯ ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, 2023-24 ಆರ್ಥಿಕ ಸಮೀಕ್ಷೆಯ ಪ್ರಕಾರ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 2023-24 ಕರ್ನಾಟಕ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ಗಳು ನೋಡಿಕೊಳ್ಳುವುದಾದರೆ, ಮೊದಲನೇದಾಗಿ ಒಟ್ಟು 31 ಜಿಲ್ಲಾ ಪಂಚಾಯತಿಗಳಿವೆ, 238 ತಾಲೂಕು ಪಂಚಾಯತಿಗಳಿವೆ, 5954 ಗ್ರಾಮ ಪಂಚಾಯತಿಗಳಿವೆ, ಹಾಗೂ ನಾಲ್ಕನೇದಾಗಿ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ ಎನ್ನುವ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರೆಕ್ಟ್. ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಕರ್ನಾಟಕದಲ್ಲಿ ಒಟ್ಟು 31 ಜಿಲ್ಲಾ ಪಂಚಾಯತಿಗಳಿವೆ. 31ನೇ ಜಿಲ್ಲೆಯಾಗಿ ಇತ್ತೀಚೆಗೆ ವಿಜಯನಗರ ಜಿಲ್ಲೆ ರಚನೆಯಾಗಿದೆ. ಹಾಗೂ ಒಟ್ಟು 238 ತಾಲೂಕುಗಳಿವೆ ಮತ್ತು 5954 ಗ್ರಾಮ ಪಂಚಾಯತಿಗಳಿವೆ ಕರ್ನಾಟಕದಲ್ಲಿ. ಮತ್ತು ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMP ಹಾಗೂ 10 ಮಹಾನಗರ ಪಾಲಿಕೆಗಳಿವೆ. 10 ಮಹಾನಗರ ಪಾಲಿಕೆಗಳು ಮತ್ತು 4 ಅನುಸೂಚಿತ ಪ್ರದೇಶಗಳು ಸಹ ಕಂಡುಬರುತ್ತವೆ. ಅನುಸೂಚಿತ ಪ್ರದೇಶಗಳು 4. ಇನ್ನು ಮುಂದಿನ ಪ್ರಶ್ನೆ ತಿಳ್ಕೊಳ್ಳೋಣ. 2023-24 ಆರ್ಥಿಕ ಸಮೀಕ್ಷೆಯ ಪ್ರಕಾರ ನಗರ ಸಂಸ್ಥೆಗಳನ್ನು ಉದ್ದೇಶಿಸಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಎನ್ನುವ ಪ್ರಶ್ನೆ ಇದೆ. ನಗರ ಸಂಸ್ಥೆಗಳನ್ನು ಉದ್ದೇಶಿಸಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಆಪ್ಷನ್ಸ್ಗಳು ನೋಡಿಕೊಳ್ಳುವುದಾದರೆ, ಮೊದಲನೇದಾಗಿ ಕರ್ನಾಟಕದಲ್ಲಿ 61 ನಗರಸಭೆಗಳಿವೆ, ಹಾಗೂ ಎರಡನೇ ಬಿ 124 ನಗರಸಭೆಗಳಿವೆ, 124 ಪುರಸಭೆಗಳಿವೆ, ಮತ್ತು ಸಿ 115 ಪಟ್ಟಣ ಪಂಚಾಯಿತಿಗಳಿವೆ, ಹಾಗೂ ಡಿ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿ. ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಕರೆಕ್ಟ್. ಕರ್ನಾಟಕದಲ್ಲಿ ಒಟ್ಟು 61 ನಗರಸಭೆಗಳು ಕಂಡುಬರುತ್ತವೆ, ಹಾಗೂ 124 ಪುರಸಭೆಗಳಿವೆ ಮತ್ತು 115 ಪಟ್ಟಣ ಪಂಚಾಯಿತಿಗಳಿವೆ, ಮತ್ತು 4 ಅನುಸೂಚಿತ ಪ್ರದೇಶಗಳು, 10+1 ಇವು ಮಹಾನಗರ ಪಾಲಿಕೆಗಳು, ಟೋಟಲ್ 11, ಒಂದು BBMP ಜೊತೆಗೆ 10 ಮಹಾನಗರ ಪಾಲಿಕೆಗಳು. ಇನ್ನು ಮುಂದಿನ ಪ್ರಶ್ನೆ ತೆಗೆದುಕೊಳ್ಳೋಣ. ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ಗಳನ್ನು ನೋಡ್ರಿ. ಮೊದಲನೇದಾಗಿ ಬೆಂಗಳೂರು ನಗರವು ಅತಿ ವೇಗವಾಗಿ ನಗರೀಕರಣಗೊಳ್ಳುತ್ತಿರುವಂತಹ ಜಿಲ್ಲೆಯಾಗಿದೆ. ಎರಡನೇದಾಗಿ ಕೊಡಗು ಜಿಲ್ಲೆಯು ಅತಿ ಕಡಿಮೆ ನಗರೀಕರಣ ಹೊಂದಿರುವಂತಹ ಜಿಲ್ಲೆಯಾಗಿದೆ. ಇನ್ನು ಮೂರನೇದು ಅತಿ ಹೆಚ್ಚು ನಗರ ಸ್ಥಳೀಯ ಸಂಸ್ಥೆಗಳನ್ನು ಹೊಂದಿರುವಂತಹ ಜಿಲ್ಲೆ ಕೊಡಗು ಎನ್ನುವುದಿದೆ. ಹಾಗೂ ನಾಲ್ಕನೇದಾಗಿ ಅತಿ ಕಡಿಮೆ ನಗರ ಸ್ಥಳೀಯ ಸಂಸ್ಥೆಗಳನ್ನು ಹೊಂದಿರುವಂತಹ ಜಿಲ್ಲೆ ಬೆಳಗಾವಿ ಎನ್ನುವುದಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಬೆಂಗಳೂರು ನಗರವು ಅತಿ ವೇಗವಾಗಿ ನಗರೀಕರಣಗೊಳ್ಳುತ್ತಿರುವಂತಹ ಜಿಲ್ಲೆಯಾಗಿದೆ. ಇದರ ಬಗ್ಗೆ ಎಲ್ಲರಿಗೂ ಮಾಹಿತಿಯನ್ನು ಸಹ ಇದೆ. ಇದು ಓಕೆ ಕರೆಕ್ಟ್ ಇದೆ. ಇನ್ನು ಎರಡನೇದಾಗಿ ಕೊಡಗು ಜಿಲ್ಲೆಯು ಅತಿ ಕಡಿಮೆ ನಗರೀಕರಣವನ್ನು ಹೊಂದಿರುವಂತಹ ಜಿಲ್ಲೆಯಾಗಿದೆ. ಇದು ಸಹ ಕರೆಕ್ಟ್ ಆಗಿದೆ. ಇದು ಕರೆಕ್ಟ್ ಇದೆ. ಇನ್ನು ಅತಿ ಹೆಚ್ಚು ನಗರ ಸ್ಥಳೀಯ ಸಂಸ್ಥೆಗಳನ್ನು ಹೊಂದಿರುವಂತಹ ಜಿಲ್ಲೆ ಕೊಡಗು ಎನ್ನುವುದಿದೆ. ಇದು ರಾಂಗ್ ಇದೆ. ಇನ್ನು ಅತಿ ಕಡಿಮೆ ನಗರ ಸ್ಥಳೀಯ ಸಂಸ್ಥೆಗಳನ್ನು ಹೊಂದಿರುವಂತಹ ಜಿಲ್ಲೆ ಬೆಳಗಾವಿ ಎನ್ನುವುದು ಇದು ಸಹ ರಾಂಗ್ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಮತ್ತು 2 ಮಾತ್ರ ಸರಿಯಾಗುತ್ತೆ. ಉಳಿದಿದ್ದು 3 ಮತ್ತು 4 ತಪ್ಪಾಗುತ್ತವೆ. ಇಲ್ಲಿ ನೋಡೋಣ. ಇದರಲ್ಲಿ ಆಪ್ಷನ್ ಸಿ ಕರೆಕ್ಟ್. ಕೇವಲ 1 ಮತ್ತು 2 ಸರಿಯಾಗಿದೆ. ಇನ್ನು ಅತಿ ಹೆಚ್ಚು ನಗರ ಸ್ಥಳೀಯ ಸಂಸ್ಥೆಗಳನ್ನು ಹೊಂದಿರುವಂತಹ ಜಿಲ್ಲೆ ಯಾವುದಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆಯಾಗಿದೆ. ಅತಿ ಕಡಿಮೆ ನಗರ ಸ್ಥಳೀಯ ಸಂಸ್ಥೆಗಳನ್ನು ಹೊಂದಿರುವಂತಹ ಜಿಲ್ಲೆ ಕೊಡಗು ಜಿಲ್ಲೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ ತೆಗೆದುಕೊಳ್ಳೋಣ. 2011 ಜನಗಣತಿಯ ಪ್ರಕಾರ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಎನ್ನುವ ಪ್ರಶ್ನೆ ಇದೆ. ಆಪ್ಷನ್ಸ್ಗಳು ನೋಡಿಕೊಳ್ಳೋಣ. 2011 ಜನಗಣತಿಯ ಪ್ರಕಾರ ಕರ್ನಾಟಕದ ಜನಸಂಖ್ಯೆಯು 6.11 ಕೋಟಿ ಇದೆ. ಓಕೆ, ಇದು ಕರೆಕ್ಟ್ ಆಗಿದೆ. ಇನ್ನು ಎರಡನೇದು ಜನಸಂಖ್ಯೆ ಆಧಾರದ ಮೇಲೆ ಕರ್ನಾಟಕ ರಾಜ್ಯವು 9ನೇ ಬೃಹತ್ ರಾಜ್ಯವಾಗಿದೆ. ಇದು ಸಹ ಕರೆಕ್ಟ್ ಆಗಿದೆ. ಇಲ್ಲಿ ಪ್ರಶ್ನೆಯಲ್ಲಿ ಏನಿದೆ 2011 ಜನಗಣತಿಯ ಪ್ರಕಾರ ಇದೆ. ಇನ್ನು ಮೂರನೇ ಸಿ ಭಾರತದ ಜನಸಂಖ್ಯೆಯಲ್ಲಿ 5.5% ಕರ್ನಾಟಕ ಹೊಂದಿದೆ. ಇದು ಸಹ ಸರಿಯಾಗಿದೆ. ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಆಪ್ಷನ್ ಡಿ ಇಸ್ ಕರೆಕ್ಟ್.
ಇನ್ನು ಜನಸಂಖ್ಯೆ ಆಧಾರದ ಮೇಲೆ 2011ರ ಜನಗಣತಿ ಪ್ರಕಾರ ಭಾರತವು 9ನೇ ಸ್ಥಾನದಲ್ಲಿದೆ. ಪ್ರಸ್ತುತ ಅಂದ್ರೆ 8ನೇ ಸ್ಥಾನದಲ್ಲಿ ಕಂಡು ಬರ್ತದೆ ಜನಸಂಖ್ಯೆಯಲ್ಲಿ ಪ್ರಸ್ತುತ. ಯಾಕಂದ್ರೆ ಇತ್ತೀಚೆಗೆ ತೆಲಂಗಾಣ ಆಂಧ್ರ ಪ್ರದೇಶದಿಂದ ಡಿವೈಡ್ ಆಯಿತು 2014ರಲ್ಲಿ, ಹೀಗಾಗಿ 8ನೇ ಸ್ಥಾನಕ್ಕೆ ಬರುತ್ತದೆ. 2011ರ ಪ್ರಕಾರ ಅಂದ್ರೆ 9ನೇ ಸ್ಥಾನ ಕರೆಕ್ಟ್ ಆಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಕರ್ನಾಟಕದ ಜನಸಾಂದ್ರತೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ತಪ್ಪಾದ ಆಯ್ಕೆಯನ್ನು ಗುರುತಿಸಿ ಎನ್ನುವ ಪ್ರಶ್ನೆ ಇದೆ. ಮೊದಲನೇದಾಗಿ ಆಪ್ಷನ್ಸ್: ಕರ್ನಾಟಕದ ಜನಸಾಂದ್ರತೆಯು 2001ರಲ್ಲಿ 776 ಇದ್ದದ್ದು 2011ರ ವೇಳೆಗೆ 319ಕ್ಕೆ ಹೆಚ್ಚಾಯಿತು. ಅಂದ್ರೆ 2001ರಲ್ಲಿ ಕರ್ನಾಟಕ ಜನಸಾಂದ್ರತೆ 276 ಇತ್ತು, 2011ರಲ್ಲಿ 319ಕ್ಕೆ ಏರಿಕೆಯಾಗಿದೆ ಅನ್ನುವ ಆಪ್ಷನ್ಸ್ ಇದೆ. ಇನ್ನು ಎರಡನೇದಾಗಿ, 1 ಚದರ ಕಿಲೋಮೀಟರ್ ಅಂದ್ರೆ ಜನಸಾಂದ್ರತೆ ಎಂದರೆ ಎದಕ್ಕಂತ ಕರೀತಾರೆ ಸೆಂಟೆನ್ಸ್ ಕೊಟ್ಟಿದ್ದಾರೆ. 1 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಜನರ ಸರಾಸರಿ ಜನಸಂಖ್ಯೆಯನ್ನು ಜನಸಾಂದ್ರತೆ ಎಂದು ಕರೆಯುತ್ತಾರೆ. ಇದು ಸಹ ಕರೆಕ್ಟ್ ಆಗಿದೆ. ಇನ್ನು ಸಿ, ಕೊಡಗು ಜಿಲ್ಲೆಯು ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿದೆ. ಅದೇ ರೀತಿಯಾಗಿ ಕೊನೆಯದಾಗಿ ಡಿ ಕೊಟ್ಟಿದ್ದಾರೆ, ವಿಜಯಪುರ ಜಿಲ್ಲೆ ಅಧಿಕ ಜನಸಾಂದ್ರತೆಯನ್ನು ಹೊಂದಿದ ಜಿಲ್ಲೆ ಎಂದು ಕೊಟ್ಟಿದ್ದಾರೆ. ಇದಕ್ಕೆ ತಪ್ಪು. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತಹ ಜಿಲ್ಲೆ ಯಾವುದಪ್ಪ ಅಂದ್ರೆ ಬೆಂಗಳೂರು ಸಿಟಿ, ಬೆಂಗಳೂರು ನಗರ. ಈ ಮೇಲಿನ 3 ಆಯ್ಕೆಗಳು ಸರಿಯಾಗಿವೆ. ತಪ್ಪಾದ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳಿದ್ರೆ ತಪ್ಪಾದ ಆಯ್ಕೆ ವಿಜಯಪುರ ಜಿಲ್ಲೆ ಅಧಿಕ ಜನಸಾಂದ್ರತೆ ಹೊಂದಿದೆ ಎನ್ನುವುದು ತಪ್ಪಾದ ಆಯ್ಕೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು. ಇನ್ನು ಜಿಲ್ಲಾವಾರು ಜನಸಾಂದ್ರತೆ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬೆಂಗಳೂರು ನಗರ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತಹ ನಗರವಾಗಿದೆ. ಇದರ ಮೇಲೆ ಈ ಹಿಂದೆ ನಡೆದಂತ KS ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತಹ ನಗರ ಯಾವುದು ಎನ್ನುವ ಪ್ರಶ್ನೆ ಕೇಳಿದ್ರು. ಆಪ್ಷನ್ಸ್ ಅಲ್ಲಿ ಬೆಂಗಳೂರು ನಗರ ಇರಲಿಲ್ಲ. ಆಪ್ಷನ್ಸ್ ಇದ್ದದ್ದು ಮೈಸೂರು, ಧಾರವಾಡ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಈ ತರ ಆಪ್ಷನ್ಸ್ ಗಳಿದ್ದು. ಇದಕ್ಕೆ ಸರಿಯಾದ ಉತ್ತರ ಅವಾಗ 2. ಯಾಕಂದ್ರೆ ಬೆಂಗಳೂರು ಕೊಟ್ಟಿಲ್ಲ, ನಂತರ ಸ್ಥಳದಲ್ಲಿ ಮೈಸೂರು ರಾಜ್ಯ ಕಂಡು ಬರುತ್ತದೆ, ಮೈಸೂರು ಜಿಲ್ಲೆ ಕಂಡು ಬರುತ್ತದೆ. ಅದರ ನಂತರದಲ್ಲಿ ಧಾರವಾಡ ಕಂಡು ಬರುತ್ತದೆ, ಧಾರವಾಡದ ನಂತರ ಬೆಂಗಳೂರು ಗ್ರಾಮಾಂತರ. ಇನ್ನು ಅದೇ ರೀತಿಯಾಗಿ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂತಹ ಜಿಲ್ಲೆಗಳು ಯಾವಪ್ಪ ಅಂದ್ರೆ ಮೊದಲನೇದಾಗಿ ಕೊಡಗು, ಎರಡನೇದಾಗಿ ಉತ್ತರ ಕನ್ನಡ ಹಾಗೂ ನಾಲ್ಕನೇದಾಗಿ ಚಿಕ್ಕಮಗಳೂರು. ಕೊಡಗು, ಉತ್ತರ ಕನ್ನಡ, ಚಿಕ್ಕಮಗಳೂರು ಹಾಗೂ ಚಾಮರಾಜನಗರ ಇವು ಅತಿ ಕಡಿಮೆ ಜನಸಾಂದ್ರತೆಯನ್ನು ಕಂಡುಬರುವಂತಹ ನಗರಗಳಾಗಿವೆ. ಇನ್ನು ಮುಂದಿನ ಪ್ರಶ್ನೆ ತಿಳ್ಕೊಳ್ಳೋಣ. ಮಕ್ಕಳಲ್ಲಿ ಲಿಂಗಾನುಪಾತದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ತಪ್ಪಾದ ಆಯ್ಕೆಯನ್ನು ಗುರುತಿಸಿ ಎನ್ನುವ ಪ್ರಶ್ನೆ ಇದೆ. ಯಾವುದು ತಪ್ಪಾದ ಆಯ್ಕೆ? ಆಪ್ಷನ್ಸ್ ಗಳು ನೋಡಿಕೊಳ್ಳುವುದಾದರೆ, ಮೊದಲನೇದಾಗಿ ಪ್ರತಿ 1000 ಬಾಲಕರಿಗೆ ಇರುವ ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ಮಕ್ಕಳ ಲಿಂಗಾನುಪಾತ ಎನ್ನುತ್ತಾರೆ ಎನ್ನುವುದಿದೆ. ಪ್ರತಿ 1000 ಬಾಲಕರಿಗೆ ಇರುವ ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ಮಕ್ಕಳ ಲಿಂಗಾನುಪಾತ ಎನ್ನುತ್ತಾರೆ. ಇದು ಸರಿಯಾಗಿದೆ. ಇನ್ನು ಎರಡನೇದು, ಮಕ್ಕಳ ಲಿಂಗಾನುಪಾತವನ್ನು 0 ಇಂದ 6 ಅಂದ್ರೆ 0 to 6 ಇಯರ್ಸ್ ನಲ್ಲಿ ವಯೋಮಾನದಲ್ಲಿ ಮಾಪನ ಮಾಡಲಾಗುತ್ತದೆ. ಇದು ಸಹ ಸರಿಯಾಗಿದೆ. ಆಪ್ಷನ್ ಸಿ ಏನಿದೆಪ್ಪ ಅಂದ್ರೆ 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಮಕ್ಕಳ ಲಿಂಗಾನುಪಾತ 948 ಇದೆ. ಇದು ಸಹ ಸರಿಯಾಗಿದೆ. ಭಾರತದ ಮಕ್ಕಳ ಲಿಂಗಾನುಪಾತ 919, ಕರ್ನಾಟಕದ 948 ಇದೆ. ಈ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಕರ್ನಾಟಕದ ಮಕ್ಕಳ ಲಿಂಗಾನುಪಾತದಲ್ಲಿ ಪ್ರಥಮ ಸ್ಥಾನದಲ್ಲಿರುವಂತಹ ಜಿಲ್ಲೆ ಕೊಡಗು ಜಿಲ್ಲೆಯಾಗಿದೆ. ದ್ವಿತೀಯ ಸ್ಥಾನದಲ್ಲಿ ಹಾಸನ ಜಿಲ್ಲೆ ಇದೆ ಹಾಗೂ ತೃತೀಯ ಸ್ಥಾನದಲ್ಲಿ ಚಿಕ್ಕಮಗಳೂರು ಇದೆ ಮತ್ತು 4ನೇ ಸ್ಥಾನದಲ್ಲಿ ರಾಮನಗರ ಜಿಲ್ಲೆ ಕಂಡು ಬರುತ್ತಿದೆ. ಅತಿ ಕಡಿಮೆ ಮಕ್ಕಳ ಲಿಂಗಾನುಪಾತ ಹೊಂದಿರುವಂತಹ ಜಿಲ್ಲೆಗಳ ಬಗ್ಗೆ ಮೊದಲನೇದಾಗಿ ವಿಜಯಪುರ ಜಿಲ್ಲೆ ಇದೆ, ಕೇವಲ 931 ಮಕ್ಕಳ ಲಿಂಗಾನುಪಾತ ಹೊಂದಿದೆ. 2ನೇ ಸ್ಥಾನದಲ್ಲಿ ಬೆಳಗಾವಿ ಹಾಗೂ 3ನೇ ಸ್ಥಾನದಲ್ಲಿ ಬಾಗಲಕೋಟೆ, 4ನೇ ಸ್ಥಾನದಲ್ಲಿ ಮಂಡ್ಯ ಜಿಲ್ಲೆ ಕಂಡು ಬರುತ್ತದೆ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಸಾಕ್ಷರತಾ ದರದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಎನ್ನುವ ಪ್ರಶ್ನೆ ಇದೆ. ಇದರಲ್ಲಿ ಆಪ್ಷನ್ಸ್ ಗಳು ನೋಡಿಕೊಳ್ಳುವುದಾದರೆ, ಮೊದಲನೇದಾಗಿ 2011ರ ಸಾಲಿನ ಜನಗಣತಿಯಲ್ಲಿನ ಕರ್ನಾಟಕದ ಸಾಕ್ಷರತಾ ದರವು 66.64ರಷ್ಟಿದ್ದು 2011ರ ಸಾಲಿನ ಜನಗಣತಿಯಲ್ಲಿ ಕರ್ನಾಟಕದ ಸಾಕ್ಷರತಾ ದರವು 66.64ರಷ್ಟಿದ್ದು 2011ನೇ ಸಾಲಿಗೆ 75.40ಗೆ ಹೆಚ್ಚಳವಾಗಿದೆ ಎನ್ನುವ ಆಪ್ಷನ್ಸ್ ಇದೆ. ಇದು ಸರಿಯಾಗಿದೆ. ಅದೇ ರೀತಿಯಾಗಿ 2011ರ ಜನಗಣತಿಯಲ್ಲಿ 82.5% ಪುರುಷರು ಸಾಕ್ಷರತಾ ದರವಿದ್ದರೆ ಮಹಿಳೆಯರ ಸಾಕ್ಷರತಾ ದರ 68.1ರಷ್ಟಿದೆ. ಇದು ಸಹ ಸರಿಯಾಗಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್. ಮೇಲಿನ 2 ಹೇಳಿಕೆಗಳು ಸರಿಯಾಗಿವೆ, ಎ ಮತ್ತು ಬಿ. ಇನ್ನು ಮುಂದಿನ ಪ್ರಶ್ನೆ ತಿಳ್ಕೊಳ್ಳೋಣ. ಇನ್ನು ಸಾಕ್ಷರತೆಯನ್ನು ಹೊಂದಿರುವಂತಹ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ 1ನೇ ಸ್ಥಾನದಲ್ಲಿದೆ ಹಾಗೂ ಬೆಂಗಳೂರು ನಗರ 2ನೇ ಸ್ಥಾನದಲ್ಲಿದೆ.
ಮತ್ತು ಉಡುಪಿ ಜಿಲ್ಲೆಯು 3ನೇ ಸ್ಥಾನದಲ್ಲಿದೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಯು 4ನೇ ಸ್ಥಾನದಲ್ಲಿ ಕಂಡು ಬರುತ್ತಿದೆ. ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂತಹ ಜಿಲ್ಲೆ ಯಾವುದೆಂದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು. ಇದಕ್ಕೆ ಆಪ್ಷನ್ಸ್ಗಳು ನೋಡಿಕೊಳ್ಳೋದಾದ್ರೆ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವಂತಹ ಜಿಲ್ಲೆಗಳು ಮೊದಲನೇದಾಗಿ ಯಾದಗಿರಿ, ಎರಡನೇದಾಗಿ ರಾಯಚೂರು ಹಾಗೂ ಮೂರನೇದಾಗಿ ಚಾಮರಾಜನಗರ, ನಾಲ್ಕನೇದಾಗಿ ಕಲಬುರಗಿ ಇದೆ. ಚಾಮರಾಜನಗರ ಇದು ದಕ್ಷಿಣ ಕರ್ನಾಟಕ ಜಿಲ್ಲೆಯಾಗಿದ್ದರೂ ಸಹ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿದೆ. ಇನ್ನು ಮುಂದಿನ ಪ್ರಶ್ನೆ, ಕರ್ನಾಟಕದ ಲಿಂಗಾನುಪಾತದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅನ್ನೋ ಪ್ರಶ್ನೆ ಇದೆ. ಆಪ್ಷನ್ಸ್ಗಳು ನೋಡಿಕೊಳ್ಳುವುದಾದರೆ ಮೊದಲನೇದಾಗಿ 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಲಿಂಗಾನುಪಾತ 973 ಇದೆ. 973. ಇನ್ನು ಎರಡನೇ ಆಪ್ಷನ್ಸು ಜಿಲ್ಲಾವಾರ ಲಿಂಗಾನುಪಾತದಲ್ಲಿ ಉಡುಪಿ ಜಿಲ್ಲೆ ಮೊದಲನೆಯ ಸ್ಥಾನದಲ್ಲಿದೆ ಎನ್ನುವ ಪ್ರಶ್ನೆ ಇದೆ. ಉಡುಪಿ ಜಿಲ್ಲೆ ಮೊದಲನೆಯ ಸ್ಥಾನದಲ್ಲಿದೆ. ಇನ್ನು ಮೂರನೇ ಆಪ್ಷನ್ಸ್ ಜಿಲ್ಲಾವಾರು ಲಿಂಗಾನುಪಾತದಲ್ಲಿ ಮೈಸೂರು ಜಿಲ್ಲೆ ಕೊನೆಯ ಸ್ಥಾನದಲ್ಲಿದೆ. ಜಿಲ್ಲಾವಾರು ಲಿಂಗಾನುಪಾತದಲ್ಲಿ ಮೈಸೂರು ಜಿಲ್ಲೆ ಕೊನೆಯ ಸ್ಥಾನದಲ್ಲಿದೆ ಎನ್ನುವ ಆಪ್ಷನ್ಸ್ ಇದೆ. ಇನ್ನು ನಾಲ್ಕನೇದಾಗಿ ಆಪ್ಷನ್ಸ್ ಪ್ರತಿ 1000 ಪುರುಷರಿಗೆ ಲಭ್ಯ ಇರುವ ಮಹಿಳೆಯರ ಸರಾಸರಿ ಸಂಖ್ಯೆಯನ್ನು ಲಿಂಗಾನುಪಾತ ಎಂದು ಕರೆಯಲಾಗುತ್ತದೆ ಎನ್ನುವುದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ಕರೆಕ್ಟ್. 1, 2 ಮತ್ತು 4. 1, 2 ಮತ್ತು 4. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಲಿಂಗಾನುಪಾತ 973 ಇದೆ. ಭಾರತದ ಲಿಂಗಾನುಪಾತ 943 ಇದೆ. ಇನ್ನು ಜಿಲ್ಲಾವಾರು ಲಿಂಗಾನುಪಾತದಲ್ಲಿ ಉಡುಪಿ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ. ಇದು ಸಹ ಕರೆಕ್ಟ್ ಆಗಿದೆ ಇವೆರಡು. ಇನ್ನು ಜಿಲ್ಲಾವಾರು ಲಿಂಗಾನುಪಾತದಲ್ಲಿ ಮೈಸೂರು ಕೊನೆಯ ಸ್ಥಾನದಲ್ಲಿದೆ ಅನ್ನೋ ಪ್ರಶ್ನೆ ಓದಿದೆ ಆಪ್ಷನ್ಸ್. ಇದು ಮೈಸೂರಲ್ಲ, ಬೆಂಗಳೂರು ನಗರ ಕೊನೆಯ ಸ್ಥಾನದಲ್ಲಿದೆ. ಇನ್ನು ಪ್ರತಿ 1000 ಪುರುಷರಿಗೆ ಲಭ್ಯ ಇರುವ ಮಹಿಳೆಯರ ಸರಾಸರಿ ಸಂಖ್ಯೆಯನ್ನು ಲಿಂಗಾನುಪಾತ ಎಂದು ಕರೆಯಲಾಗುತ್ತದೆ. ಇದು ಸಹ ಸರಿಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್. 1, 2 ಮತ್ತು 4 ಹೇಳಿಕೆಗಳು ಸರಿಯಾಗಿವೆ. ಇನ್ನು ಕರ್ನಾಟಕದಲ್ಲಿ ಲಿಂಗಾನುಪಾತ ಹೊಂದಿರುವಂತಹ ಜಿಲ್ಲೆಗಳ ಬಗ್ಗೆ ತಿಳಿದುಕೊಳ್ಳೋದಾದ್ರೆ ಮೊದಲನೇ ಸ್ಥಾನದಲ್ಲಿ ಉಡುಪಿ, ಎರಡನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ, ಮೂರನೇ ಸ್ಥಾನದಲ್ಲಿ ಕೊಡಗು ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಹಾಸನ ಜಿಲ್ಲೆ ಇದೆ. ಇನ್ನು ಲಿಂಗಾನುಪಾತದಲ್ಲಿ ಕೊನೆಯ ಸ್ಥಾನದಲ್ಲಿರುವಂತಹ ಜಿಲ್ಲೆಗಳು ಯಾವಪ್ಪ ಅಂದ್ರೆ ಮೊದಲನೇದಾಗಿ ಬೆಂಗಳೂರು ನಗರ, ಎರಡನೇದಾಗಿ ಬೆಂಗಳೂರು ಗ್ರಾಮಾಂತರ ಇದೆ ಹಾಗೂ ಮೂರನೇದಾಗಿ ಹಾವೇರಿ, ನಾಲ್ಕನೇದಾಗಿ ಬೀದರ್ ಜಿಲ್ಲೆ ಇದೆ. ಅದು ಬೀದರ್ ಜಿಲ್ಲೆ. ಇನ್ನು ಎಲ್ಲ ಮಾಹಿತಿಯನ್ನು ರಿವಿಷನ್ ಮಾಡಿಕೊಳ್ಳೋಣ ಒಂದ್ಸರಿ. 2011ರ ಜನಗಣತಿಯಲ್ಲಿ 61,13,704 ನಿವಾಸಿಗಳೊಂದಿಗೆ ಕರ್ನಾಟಕವು 31 ಜಿಲ್ಲೆಗಳನ್ನು ಒಳಗೊಂಡಿರುವ ಜನಸಂಖ್ಯೆಯ ಪ್ರಕಾರ ಪ್ರಸ್ತುತ 8ನೇ ಅತಿ ದೊಡ್ಡ ರಾಜ್ಯವಾಗಿದೆ. ಪ್ರಸ್ತುತ ಅಂದ್ರೆ 8ನೇ ಅತಿ ದೊಡ್ಡ ರಾಜ್ಯಕ್ಕೆ 2011ರ ಜನಗಣತಿಯ ಪ್ರಕಾರ ಅಂದ್ರೆ 9ನೇ ಅತಿ ದೊಡ್ಡ ರಾಜ್ಯವಾಗಿದೆ. ಇನ್ನು ಕರ್ನಾಟಕದ ರಾಜಧಾನಿ ಅಂತ ಬೆಂಗಳೂರು ನಗರವು 1,52,57,000 ಜನಸಂಖ್ಯೆಯನ್ನು ಹೊಂದುವ ಮೂಲಕ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ನಗರವಾಗಿದೆ. ಕರ್ನಾಟಕ ರಾಜ್ಯವು 1,91,791 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಅದೇ ರೀತಿಯಾಗಿ ಚದರ ಕಿಲೋಮೀಟರ್ ವಿಸ್ತೀರ್ಣ ಚದರ ಮೈಲಿಯಲ್ಲಿ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಎಷ್ಟು ಚದರ ಮೈಲಿ ವಿಸ್ತೀರ್ಣವನ್ನು ಕರ್ನಾಟಕ ಹೊಂದಿದೆ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ 74,051 ಚದರ ಮೈಲಿ ವಿಸ್ತೀರ್ಣವನ್ನು ಕರ್ನಾಟಕ ರಾಜ್ಯವು ಹೊಂದಿದೆ. ಇನ್ನು ವಿಸ್ತೀರ್ಣವನ್ನು ಹೊಂದಿದಂತ ಪ್ರದೇಶದಲ್ಲಿ ಕರ್ನಾಟಕ ರಾಜ್ಯವು ಒಟ್ಟು ನಮ್ಮ ಭಾರತದ ಭೌಗೋಳಿಕೆಯಲ್ಲಿ ಒಟ್ಟು 5.83 ರಷ್ಟು ಹೊಂದಿದೆ. 5.83 ಹೊಂದುವ ಮೂಲಕ ವಿಸ್ತೀರ್ಣದಲ್ಲಿ ಕರ್ನಾಟಕ ರಾಜ್ಯವು 6ನೇ ಸ್ಥಾನದಲ್ಲಿದೆ. 6ನೇ ಸ್ಥಾನದಲ್ಲಿ. ಇನ್ನು ಇದಿಷ್ಟು ವಿಡಿಯೋದಲ್ಲಿನ ಮಾಹಿತಿ. ಪ್ರತಿದಿನ ಉತ್ತಮವಾದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಲಿಂಕ್ ಅನ್ನು ಶೇರ್ ಮಾಡಿ. ಧನ್ಯವಾದಗಳು.